ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಈಗ ಟೈಮ್ ಎಷ್ಟು ಸನ? 6:15. ಆ್ಯಕ್ಚುಲಿ ಇವತ್ತು ಸಂಡೇ. ಲೇಟಾಗಿದ್ದಾಳಣ್ಣ ಅಂದರೆ ನಾವು ನಿದ್ದೆನೇ ಬಂದಿಲ್ಲ ಫ್ರೆಂಡ್ಸ್. ಮಲಗಿದ್ದು ಲೇಟು. ನಾನು ಅವಾಗಲೇ ನಿಮಗೆ ಹೇಳಿದೆ ಗೊತ್ತಾ, ಮಲ್ಕೋತೀನಿ ಫ್ರೆಂಡ್ಸ್ ಗುಡ್ ನೈಟ್ ಅಂತ ಹಳೆ ವಿಡಿಯೋದಲ್ಲಿ, ಅಂದರೆ ನಿನ್ನೆ ವಿಡಿಯೋದಲ್ಲಿ. ಬಟ್ ನಾನು ಮಲಗಲಿಲ್ಲ. ಮತ್ತು ಅವಿ ಬಂತು, ಏನೋ ಮಾತಾಡಿಕೊಂಡು ಹಂಗೆ ಮಾಡ್ಕೊಂಡ್ವಿ. ಬಟ್ ನಿದ್ದೆನೇ ಬರಲಿಲ್ಲ. ಆಲ್ಮೋಸ್ಟ್ ನಾವು ಮಲಗಿದಾಗಲೇ 12:15 1 ಗಂಟೆ ಅಂದ್ಕೊಡಿ. ಮತ್ತೆ ಮಿಡ್ ನೈಟ್ ಎಚ್ಚರ ಆಗೋಯ್ತು. ಅವಾಗಲೂ ನಿದ್ದೆ ಇಲ್ಲ. ಮತ್ತು ಇವತ್ತು ಲೇಟಾಗಿದ್ದಾಳಣ್ಣ, ಸಂಡೇ ಎಕ್ಸಸೈಸ್ ಮಾಡೋಲ್ವಲ್ಲ ಅಂತ ಅಂದರೆ 5:45 6 ಗಂಟೆಗೆ ಎಚ್ಚರ ಆಗೋಗಿದೆ. ನೋಡಿ, ಹೀಗೆ ಕೆಲಸ ಇದ್ದಾಗ ನಿದ್ದೆ ಬರುತ್ತೆ, ಕೆಲಸ ಇಲ್ಲ ರಜಾ ಇದ್ದಾಗ ನಿದ್ದೆ ಬರಲ್ಲ. ಹೇಗಿದೆ ಅಂತ. ಮತ್ತು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ. ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇವತ್ತು ಟಿಫನ್ಗೆ ರಜಾ ನಾನು ಹೇಳ್ಬಿಟ್ಟಿದ್ದೀನಿ. ವಾರ ಪೂರ್ತಿ ಅಡುಗೆ ಮಾಡಿರ್ತೀನಿ, ದಯವಿಟ್ಟು ನನಗೆ ಸಂಡೇ ರಜಾ ಕೊಟ್ಬಿಡು ಅಂತ. ಅದಕ್ಕೆ ಏನು ಮಾಡೋದು ಗೊತ್ತಿಲ್ಲ. ಇವತ್ತೇನು ಮ್ಯಾಗಿ ಏನು ಮಾಡೋದು ಗೊತ್ತಿಲ್ಲ. ಇವತ್ತು ಫ್ರೀನೇ ಆ್ಯಕ್ಚುಲಿ. ಎಲ್ಲೋ ಹೋಗೋದು ಮತ್ತು ಏನಿಲ್ಲ, ನಾರ್ಮಲ್ ಮನೆ ಕೆಲಸ ಮಾಡಬೇಕು. ಇವರು ಓದಬೇಕು. ನಂದೊಂಚೂರು ಪಾರ್ಲರ್ಗೆ ಹೋಗಬೇಕು. ವರ್ಷಕ್ಕೆ ಒಂದೇ ಸಲ ನಾನು ಸರ್ವಿಸ್ ಮಾಡಿಸೋದು, ಅಂದರೆ ಫೇಶಿಯಲ್ಲು, ಪೆಡಿಕ್ಯೂರು ಅಂತ ಮಾಡಿಸೋದು. ಯಾಕೆ ಅಂದರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ಆಫ್ಟರ್ 30 ಏಜು, ನಾನು ಒಬ್ಬಳು ಬ್ಯೂಟಿಷಿಯನ್ ಆಗಿ ಆಫ್ಟರ್ 30 ಏಜು ಫೇಶಿಯಲ್ ಮಾಡೋದು ಒಳ್ಳೆಯದು. ನಾನು ಯಾವುದ್ಯಾವುದೋ ಮಾಡಿಸಲ್ಲ, ಆಲ್ಮೋಸ್ಟ್ ಎಲ್ಲ ಪ್ರತಿ ಸಲ ಮಾಡಿಸೋದೆ ಫ್ರೂಟ್ಸ್ ಫೇಶಿಯಲ್ಲು. ಹೀಗೆ ಹೋಗಬೇಕು. ಅದು ಫೇಶಿಯಲ್ ಆಲ್ ಮಿಕ್ಸ್ ಫ್ರೂಟ್ಸ್ ಫೇಶಿಯಲ್ ಅಂತ ಬರುತ್ತೆ, ಅದನ್ನೇ ಮಾಡಿಸೋದು. ಯಾಕೆಂದರೆ ಇಲ್ಲಿ ನಾವು ಹೊರಗಡೆ ಓಡಾಡ್ತಾ ಇರ್ತೀವಲ್ವಾ, ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ ಕ್ಯಾಮ್ರಾದಲ್ಲಿ. ಇಲ್ಲೆಲ್ಲ ನನಗೆ ವೈಟೆಡ್ಸ್ ಇದೆ, ಒಂಥರ ರಫ್ ಅನಿಸುತ್ತೆ. ಸ್ಕ್ರಬ್ ಮಾಡೋದ್ರಿಂದ ಅದೆಲ್ಲ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ಒಂದು 10-10:30 ಬರ್ತೀನಿ ಅಂತ ಹೇಳಿದ್ದೀನಿ. ಅಲ್ಲಿಗೆ ಹೋಗಬೇಕು. ಅದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ. ಮನೆಗೆ ಬಂದು ಮತ್ತೆ ರೆಸ್ಟ್ ಮಾಡೋದು. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಮಲ್ಕೊಂಡು ಒದ್ದಾಡಿಬಿಟ್ಟು ಆಮೇಲೆ ವಿಡಿಯೋ ಅದನ್ನು ಒಂಚೂರು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ಕಷ್ಟಪಟ್ಟು ಮೈಸೂರಲ್ಲಿ ಅದು ಮಾಡಿಸಿರೋದು ನೋಡಿದ್ರ ಫ್ರೆಂಡ್ಸ್, ಹೆಂಗೆಲ್ಲ ಮಾತಾಡ್ತಾರೆ, ಎಷ್ಟು ಕೆಟ್ಟ ಮಾತು. ಮುಚ್ಕೊಂಡು ಕೂತ್ಕೊಂಡೆ ಮೆಡಿಪ್ಲಸ್ ಪಕ್ಕದಲ್ಲಿ ಟಿ ಕೆ ಲೆವೆಟಲ್ ಮಾಡಿಸಿದ್ವಿ. ನೀನು ಯಾವ್ದು ಟಿ ಕೆ ಲೆವೆಟಲ್ ಹುಡುಗನ ಹತ್ರ ಮಾಡಿಸಿದ್ದು ರೇಷನ್ ಕಾರ್ಡ್. ತಿಕ್ಲ ಅವನ ಹತ್ರ ಅದನ್ನೆಲ್ಲ ಮಾಡಿಸಿದ್ದು. ಆಧಾರ್ ಕಾರ್ಡು, ಪಾನ್ ಕಾರ್ಡು ಅದನ್ನೇ ಮಾಡಿಸಿ. ಅಲ್ಲ, ವೋಟರ್ ಐ ಡಿ. ಹ್ಞೂ, ರೇಷನ್ ಕಾರ್ಡ್ ಇಲ್ವಾ ನಿಮ್ದು? ಎಲ್ಲೋ ಕಲರ್ದು. ಅವಳು ಗೊತ್ತಿಲ್ಲ ಅವಳಿಗೆ. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗುತ್ತೆ. ಗೌರ್ಮೆಂಟ್ ನಮ್ಗೆ ಏನು ಕೊಡ್ತೋ ಅದಕ್ಕೆ ಅಷ್ಟೇ. ಸ್ಕಾಲರ್ಶಿಪ್ ನೋಡಿದ ನೀನು ಸ್ಕೂಲಲ್ಲಿ ಇಲ್ಲ ತಾನೆ? ಅದನ್ನೆಲ್ಲ ಹೇಳಿ ಗೊತ್ತಿಲ್ಲ ನಮ್ಗೆ. ಯಾವುದು ಗೌರ್ಮೆಂಟ್ ಇದೆ, ಯಾರು ಸರ್ ನಾವೇ ಕಟ್ತಾ ಇರೋದು. ನಾವು ಯಾರು ನೀನು ಇದು ಭಾಗ್ಯಲಕ್ಷ್ಮಿ ಯೋಜನೆ ಅಂತಾನೆ ಅಂತ ನಿನ್ನೆ ಅಮ್ಮ ಅಜ್ಜಿ ಫುಲ್ ಖುಷಿ. ಸಿದ್ದರಾಮಯ್ಯ ದುಡ್ಡು ಹಾಕ್ಬಿಟ್ಟ, ನೋಡು ನೋಡು ಅಂತ ನಮಗೆ ಹಾಕಿರೋದು. ಅಮ್ಮಂಗೆ ಗೊತ್ತಾಯ್ತಲ್ಲ, ಇದೆಲ್ಲ ಬರುತ್ತೆ. ನಮಗೂ ಬರುತ್ತೆ ಅಪ್ಲೈ ಮಾಡಿದ್ರೆ. ಇವಾಗ ಬರಲ್ಲ, ಇವಾಗಿಲ್ಲ, ಅವಾಗ ಮಾತ್ರ ಅಪ್ಲೈ ಇದ್ದಿದ್ದು. ನಮ್ಮ ಅಪ್ಪ ನೀವು ಕರೆಂಟ್ ಅಂತ ಮಾಡಿಸಿಲ್ವಾ? ಕರೆಂಟ್ದು ಏನು ಕರೆಂಟ್? ಝೀರೋ ಬಿಲ್ ಥರ ಏನೋ ಅವಾಗ ಇದು ಬಂದಿತ್ತಲ್ಲ ಆಪ್ಷನ್, ಮಾಡಿಸಿದ್ದೀರಾ? ಬಟ್ ಝೀರೋ ಬಿಲ್ಲೇ ಬರಲ್ಲ. ನೀವು ಅಷ್ಟೊಂದು ಯೂಸ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಮಾತಾಡ್ತಾ ಇದ್ರೆ ಹಿಂಗೆ ಫೋನ್ ನೋಡ್ಕೊಂಡು ಕುತ್ಕೊಳ್ಳೋದು ಅಲ್ವಾಪ್ಪ? ಪಾ ಸುಮ್ಮನೆ ಜಿ ಫ್ರೆಂಡ್ಸ್, ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಸಾರಿದೆ, ಚಿಕನ್ ಗೊಜ್ಜಿದೆ. ಈಗ 1 ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ಮಕ್ಕಳು. ಯಾಕಂದರೆ ನಾನು ಶೇಕ್ ಹೊಡಿತೀನಲ್ಲ, ಪಾತ್ರೆ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ತೀನಿ ಅಂದ್ಕೊಳ್ಳೋದಲ್ಲ, ಮಾಡಲೇಬೇಕು ನಾವೇ. ಮತ್ತು ಮಧ್ಯಾಹ್ನ ಎಲ್ಲರೂ ಮನೇಲೇ ಇರ್ತೀವಿ, ಒಟ್ಟಿಗೆ ಇರ್ತೀವಿ. ಏನಾದರೂ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ. ಅಂದರೆ ನಾವು ಬಿಸಿ ತಿನ್ನೋಕ್ಕಾಗಲ್ಲ, ಬೆಳಗ್ಗೆ ಮಾಡಿದ್ದ ಮಧ್ಯಾಹ್ನ ತಿನ್ನಬೇಕು. ಮತ್ತು ಮಧ್ಯಾಹ್ನ ಏನಾದ್ರು ಇದ್ದರೆ ಅಂದರೆ ನೈಟು ಮಧ್ಯಾಹ್ನ ಮಾಡಿರೋದು ಏನಾದರೂ ಇತ್ತು ಅಂದರೆ ತಿಂತೀವಿ. ಇಲ್ಲ ಅಂದರೆ ಅಲ್ಲೇ ಫಿಶ್ ತಿನ್ನೋದು. ಶಾಪಲ್ಲಿ ಇತ್ತು ಅಂದರೆ ಫಿಶ್ ತಿನ್ನೋದು, ಅಲ್ಲೇ ಮತ್ತು ಹಣ್ಣುಗಳು ತಿನ್ನೋದು. ಹಿಂಗೇನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇರ್ತೀವಿ. ಹಿಂಗೆ ಅದಕ್ಕೆ ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 10 ಗಂಟೆಗೆ ಹೊರಡಬೇಕು ನಾನು ಪಾರ್ಲರ್ಗೆ. ಇನ್ನೂ ಸ್ನಾನ ಆಗಿಲ್ಲ, ಕೆಲಸ ಆಗಿಲ್ಲ. ಸ್ನಾನ ಮುಗಿಸಿ ಸಿಗ್ತೀನಿ. ಫ್ರೆಂಡ್ಸ್, ಇವರು ಅಂದರೆ ಡಯಟ್ ಎಲ್ಲ ಮಾಡ್ತಿದ್ದಾರಾ, ಸೊ ಹೊಟ್ಟೆ ಸಣ್ಣಾಗಿದೆ. ಈ ಶರ್ಟ್ ಏನಾಗ್ತಿರ್ತದೆ, ಈ 3 ಗುಂಡಿ ಹಿಂಗೆ ಬರೋ ಥರ ಆಗ್ತಿತ್ತು. ಇವಾಗ ನೋಡಿ ನೀಟಾಗಿ ಆಗ್ತಿದೆ. ಅದಕ್ಕೆ ಫುಲ್ ಖುಷಿ ಸರ್, ಅಲ್ವಾಪ್ಪ? ಮೈ ಹಾರ್ಡ್ ವರ್ಕ್, ಮೈ ಡೆಡಿಕೇಶನ್. ಓಕೆ ಫ್ರೆಂಡ್ಸ್,
ಸ್ನಾನ ಆಯಿತು ಫ್ರೆಂಡ್ಸ್. ಈಗ ಹೊಟ್ಟೆ ಹಸಿತಾ ಇದೆ, ಶೇಕ್ ಕುಡಿಬೇಕು. ಯಾಕಂದರೆ ರೆಗ್ಯುಲರ್ ಈಗ 8:30 ಒಳಗಡೆ ಶೇಕ್ ಆಗುತ್ತಾ. ಈಗ ಸಖತ್ ಹೊಟ್ಟೆ ಹಸಿತಾ ಇದೆ, ಕುಡ್ದಿಲ್ವಲ್ಲ ಅಂತ. ಒಳ್ಳೆ ಕಂಟೆಂಟು. ಬೆಳ್ಳಕ್ಕೊಂದು ಚೀಪ್ತಿಯಲ್ಲ, ಬಾ ಈಗ ಚೀಪು ಬಟ್ಟೆ ಕೆಳಗೆ ನೋಡಿ ಫ್ರೆಂಡ್ಸ್. ಆಡ್ಕೊಳ್ಳೋದು ಹಿಂಗೆ ಈ ಕತೆ ಒಂದು. ಇವರು ವರ್ಷದಕ್ಕೆ ಮ್ಯಾಕ್ಸಿಮಮ್ 3/4 ಗಂಟೆ ತೊಗೊಂಡ್ರು. ಆಯಿತು, ನಾನು ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಕುತ್ಕೊಂಡು ಶೇಕ್ ಕುಡಿತಾ ಇದ್ದೀನಿ. ಏನೋ ಹೇಳ್ತಿದ್ದಲ್ಲ. ಸಾಧನೆ ಸಾಧನೆ. ನಾನು ವಿತ್ ಶೇಕು, ಇವರು ವಿತೌಟ್ ಶೇಕು. ಒಂದು ವಾರ ಕರೆಕ್ಟಾಗಿ. ಫ್ರೆಂಡ್ಸ್, ನಾನು ವೆಯ್ಟ್ ಗೇನ್ ಆಗಿರಲಿಲ್ಲ. ಅಂದರೆ ವೆಯ್ಟ್ ಗೇನ್ ಅಂದರೆ ಫ್ಯಾಟ್ ಜಾಸ್ತಿ ಆಗಿತ್ತು ಅಲ್ವಾ. ಅಂದರೆ ದಪ್ಪ ಆಗಿದ್ದೀನಿ ಅನ್ನೋದಕ್ಕಿಂತ ನಂಗೆ ವೆಯ್ಟ್ ಭಾರ ಅನ್ನಿಸ್ತಿತ್ತು. ಈಗ 3 kg ಫ್ಯಾಟ್ ಲಾಸ್ ಆಗಿದೆ. ಫ್ಯಾಟ್ ಲಾಸ್ ಅಲ್ಲ, ಎಷ್ಟು ನಮ್ಮ 3 kg ಜಾಸ್ತಿ ಇದೆ. 1.5 kg ವೆಯ್ಟ್ ಲಾಸ್ ಅಲ್ಲ, ಫ್ಯಾಟ್ ಲಾಸ್ ಆಗಿದೆ. ನನ್ನೊಂದು ಡ್ರೀಮ್ ಇದೆ, ಅದು ಫುಲ್ಫಿಲ್ ಆಗಿದೆ. ಅಷ್ಟರಲ್ಲಿ ನಾನು ಐಡಿಯಲ್ ವೆಯ್ಟ್ ಅಂದರೆ 50 ಪಾಯಿಂಟ್, ಅಂದರೆ ಫ್ಯಾಟ್ ವೆಯ್ಟ್ ಅಲ್ಲ, ಫ್ಯಾಟು ಹೆಣ್ಮಕ್ಳಿಗೆ ಒಂದು ಮ್ಯಾಕ್ಸಿಮಮ್ 30 ಒಳಗಡೆ ಇರಬೇಕು. ಬಟ್ ನಾನು ಬಾಡಿ ಫಾರ್ಮ್ ಏನೂ ಮಾಡಿಸಿಲ್ಲ, ಮಾಡ್ಕೊಂಡಿಲ್ಲ. ಬಟ್ ನನಗೆ ಅನ್ನಿಸ್ತಿತ್ತು ನಾನು ದಪ್ಪ ಆಗ್ತಾ ಇದ್ದೀನಿ ಅಂದರೆ. ಯಾಕೆಂದರೆ ಕೆಲಸ, ಮನೆ, ಯಾವುದು ಡಯಟ್ ಇಲ್ಲ. ಶೇಕ್ ಕುಡಿತಾ ಇದ್ದೀನಿ ಹೌದು, ಬಟ್ ನೀರು ಕರೆಕ್ಟಾಗಿ ಇಂಟೇಕ್ ಇಲ್ಲ, ನಿದ್ದೆ ಇಲ್ಲ, ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಹಾಗಾಗಿ ಫ್ಯಾಟ್ ಜಾಸ್ತಿ ಆಗಿತ್ತು. ಅದಕ್ಕೆ ಈಗ ಕರೆಕ್ಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದನ್ನು ಕರೆಕ್ಟಾಗಿ ನಮ್ಮ ಮೈಂಡ್ ಸೆಟ್ ರೆಡಿ ಮಾಡ್ಕೊಂಬಿಟ್ರೆ, ಇಲ್ಲ ಮಾಡಲೇಬೇಕು, ಆಗಲೇಬೇಕು ಅಂದರೆ ಹಾಗೇ ಆಗ್ತೀವಿ. ಎಲ್ಲ ಇರೋದು ನಮ್ಮ ಮೈಂಡ್ ಮೇಲೆ, ಮನಸ್ಸು ಮೇಲೆ ಅಷ್ಟೇ. ಇವರು ಸ್ನಾನ ಮಾಡ್ಕೊಬಂದು ನಿಂತಿದ್ದಾರೆ. ಹೋಗಲ್ಲೇ ರೆಡಿ ಆಗೋ. 10 ಗಂಟೆಗೆ ಬರೋಕ್ಕೆ ಹೇಳಿದರೆ ಇವರಿಂದ 10:15 ಆಯ್ತಾಯಿದೆ ಫ್ರೆಂಡ್ಸ್. ನಾನು ಒಬ್ಬಳೇ ಆಗಿದ್ದರೆ ಅದಕ್ಕೆ ರೆಡಿಯಾಗಿ ಹೊಟ್ಟೋಗ್ಬಿಡ್ತೀನಿ. ಈಗ ಸೋನು ಬೇರೆ ನಾನು ಬರ್ತೀನಿ ಅಂತಾಳೆ. ಮೊನ್ನೆನೇ ಎಲ್ಲ ಓದಿಸಿದ್ದೀನಿ. ನೋಡೋ ಮುತ್ಕೊಡ್ತಾವ ನಾವು ನನಗೆ. ಇರೋ ಆಂಟಿಗೆ ಹೇಳ್ತೀನಿ. ನಾನು ಬಂದೇ ಬರ್ತೀನಿ ಊಟಕ್ಕೆ. ಈಗ ಫ್ರೆಂಡ್ಸ್ ಏನು ಗೊತ್ತಾ, ನಮ್ಮದು ಡಿ ಬಾಸ್ ಮನೆ ಇದು. ರಾಜನಿಲ್ಲದ ಅರಮನೆಗೆ ಒಂದು ಸ್ವಲ್ಪನೂ ಕಳೆ ಇಲ್ಲ. ಬೇಜಾರಾಗ್ತಾ ಇದೆ. ವೆಹಿಕಲ್ಸ್ ಎಲ್ಲ ಇಲ್ಲೇ ನಿಂತಿದೆ. ಆ್ಯಕ್ಚುಲಿ ನಾವು ನಗರ ಆರ್ಚು ಅಥವಾ ಇಲ್ಲೇ ಹೊರಗಡೆ ಹೋಗಬೇಕು ಅಂದರೂ ಹಿಂಗೆ ಪಾಸ್ ಆಗಬೇಕು. ಪಾರ್ಲರಿಗೆ ಬಂದೆ, ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಅವ್ರು ಹೊರಸ್ತಾರೋ ನಿದ್ದೆ ಹೋಯ್ತಾರೋ. ಮತ್ತೆ ಅಮ್ಮ, ನಿಮಗೆ ಮಸಾಜ್ ಆಗೋ ಥರ ಅನ್ನಿಸ್ತಿಲ್ವಾ? ನಿದ್ದೆ ಬರ್ತಾ ಇಲ್ವಾ? ನಿಜ ಹೇಳ್ರಿ. ಅದಕ್ಕೆ ತಾನೇ ಬರೋದು. ಹಾಂ, ನಿದ್ದೆ ಮಾಡೋಕೆ ನೋಡಿ, ಅದಕ್ಕೆ ಬರ್ತಾರಂತೆ. ಹಾಂ, ತಲೆಗೆ ಯಾರಾದರೂ ಕೈ ಹಾಕಿದ್ರೆ ನಿದ್ದೆ ಬರುತ್ತಾ ಬರೋಲ್ಲಪ್ಪ. ಗೊತ್ತಿಲ್ಲ, 1 ಗಂಟೆ ಆಯಿತು ಮನೆಗೆ. ಮತ್ತೆ ಮಿಡ್ನೈಟ್ ಎಷ್ಟಾಗುತ್ತೆ, ನಿದ್ದೆನೇ ಬರ್ತಿಲ್ಲ. ಮತ್ತೆ ಈಗ ಸಂಡೇ ಲೇಟ್ ಆಗಿದ್ದಾವೆ ಅಂದರೆ ಇವತ್ತೇನೇ ನಿದ್ದೆ ಬರೋಲ್ಲ. ಅದೇ ಕೆಲಸ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಮಾಡೋಣಪ್ಪ ಅನಿಸುತ್ತೆ. ಸೊ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಮನೆಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಹೋಗಿ ಊಟ ತಿಂದರೆ ಸಾಕು ಅನಿಸ್ಬಿಟ್ಟಿದೆ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ಸಖತ್ ಹೊಟ್ಟೆ ಹಸಿತಾ ಇದೆ. ನಾವು ಹೊರಟಾಗ 11 ಗಂಟೆ, ಬಟ್ ಇವಾಗ 2:45. 2:45 ಸಖತ್ ಹೊಟ್ಟೆ ಹಸಿತಿತ್ತ. ಬರೋ ಅಷ್ಟರಲ್ಲಿ ನನ್ನ ಗಂಡ ಏನೇನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಸಖತ್ ಹೊಟ್ಟೆ ಹಸಿವಾಗ್ತಿತ್ತು. ಓಪನ್ ಮಾಡಿಬಿಟ್ಟು ಇವಾಗ ಗಬ ಗಬ ಅಂತ ತಿನ್ಬಿಡೋದು ಅಷ್ಟೇ. ಏನೇನು ಮಾಡಿದ್ದಾರಮ್ಮ? ಹಾಂ, ಮಮ್ಮಿ ಏನು ತಿಂದಿಲ್ಲ. ಅವರೊಂದು ಗೋವಾ ಕೊಟ್ಟರು ತಿಂದೆ. ಗೋವಾ ಏನು ಮಸಾಲೆನಾ ಪಪ್ಪ? ಸನಕ 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 ಇವಾಗ ಏನು ಏನು ಹಂಗ ಮಾಡೋದು ವಿಡಿಯೋ ಮತ್ತೆ ಎಲ್ಲ ಹಾಕೊಂಡ್ಮೇಲೆ ಸೊನಕ ಕರಿಯೋದಲ್ಲ.
ಎಲ್ಲ ಅಪ್ಲೈ ಮಾಡಬೇಕು. ಮಾತಾಡೋಕ್ಕೂ ಶಕ್ತಿ ಇಲ್ಲ, ಬಿಟ್ಕೊಂಡು ಹೊಟ್ಟೆ ಸಖತ್ ಹಸಿತಿದೆ. ಆದರೆ ಸಾಂಬಾರು ಮಾತ್ರ ಸೂಪರಾಗಿ ಮಾಡಿದ್ದು ನಮ್ಮನ್ನ. ಚಪಾತಿ ಒಂಥರ ಹಳ್ಳಿ ಸಾಂಬಾರು ಥರ, ನಾಟಿ ಕೋಳಿ ಸಾರು ಥರ ಏನ ಟೇಸ್ಟ್ಗೆ ಸಂತ ಆಗೋದು. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 4:15. ಇಷ್ಟೊತ್ತವರೆಗೂ ಫುಲ್ ನಿದ್ದೆ ಆಯಿತು. ಅಂಗಡಿ ಹಾಕಬೇಕು. ಹೋಯ್ತಾ? ಅಯ್ಯೋ ಕಪ್ಪು. ಅಂಗಡಿ ಹಾಕಬೇಕು, ಎಲ್ಲ ರೆಡಿ ಮಾಡಬೇಕು. ಇನ್ನೂ ಏನು ಮಾಡ್ದಿರಾ ಕೂತಿದ್ದೀವಿ. ಹಾಂ, ಯಾಕೆ ಕೂತಿದ್ದೀವಿ ಅಂದರೆ ಚಿಕನ್ ಲೋಡ್ ಬಂದಿಲ್ವಂತೆ, ಅದಕ್ಕೆ ಸುಮ್ಮನೆ ಕೂತಿದ್ದೀವಿ. ಲೋಡು ಬಂದಿಲ್ಲ ಅಂದರೆ ನಮಗೆ ಚಿಕನ್ ಇಲ್ಲ ಅಂತ ಅಂದರೆ ನಾವು ರೆಡಿ ಮಾಡೋ ಕೆಲಸನೇ ಇರಲ್ಲ. ಅದಕ್ಕೆ ಇನ್ನೊಂದು 10 ಮಿನಿಟ್ಸ್ ಟೈಮ್ ಕೊಡಿ, ಬೇರೆ ಬ್ರಾಂಚಲ್ಲಿ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಂದರು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ನಿದ್ದೆ ಆಗಿದೆ. ಎಷ್ಟು ಫ್ರೆಶ್ ಕಾಣಿಸ್ತಾ ಇದ್ದೀನಿ ಅಲ್ವಾ ಫ್ರೆಂಡ್ಸ್? ನಾನು ಹಿಂಗಿದೆ ನಿಮಗೆ ನೀನು ಒಳ್ಳೆ ಡೈಲಾಗ್ ಹಾಕಿದ್ಯಾ? ಎಲ್ಲ ನಮ್ಮ ಬಾಸ್ಗೆ ಬರುತ್ತಾ? ಅದೇ ಗೊತ್ತಾಗ. ನಮ್ಮ ಬಾಸ್ ಇದ್ದರೂ ಇಲ್ಲದೆ ಇದ್ರೂ ಓನ್ ಆ್ಯಂಡ್ ಓನ್ಲಿ ಒನ್ ಬಾಸ್ ಅಷ್ಟೇ. ಯಾರು ನೋಡಿದ್ರಿ? ತಿರುಪತಿ ಯಾಕೋ ಆ ತಿರುಪತಿ ತಿಮ್ಮಪ್ಪ ಯಾವಾಗ ನಮ್ಮ ಬಾಸ್ನ ಈಚೆ ಕರೀತಾರೋ ಸ್ವಾಮಿ. ಬತ್ತ ಟೈಮ್ ಬರ್ಬೇಕೆಲ್ಲರೂ. ಫ್ರೆಂಡ್ಸ್, ಯಾಕೆ ಗೊತ್ತಾ ತಿರುಪತಿನ ನೆನೆಸ್ಕೊಂಡಿದ್ದು? ನಮ್ಮ ಅಣ್ಣ ಎಲ್ಲರೂ ಹೋಗಿದ್ದಾರೆ ತಿರುಪತಿಗೆ. ಹೌದು, ಅವ್ನಿಗೆ ಹೇಳ್ಬೇಕಿತ್ತು ಅಣ್ಣ ನೀಟಾಗಿ ಕೇಳ್ಕೊಬೋಣ ಅಂತ. ನೀಟಾಗಿ ಅವ್ನು ನನಗಿಂತ ಅಪ್ಪಟ ಡಿ ಬಾಸ್ ಅಭಿಮಾನಿ. ಅವ್ರಿಗೋಸ್ಕರ ಅವ್ರ ಥರನೇ ಬಾಡಿ ಹೈಟ್ ಎಲ್ಲ ಇದೆ. ಸೊ ಜೂನಿಯರ್ ದರ್ಶನ್ ಫೋನ್ ಇಟ್ಕೊಂಡ್ಬಿಡ್ರಿ. ನೋಡು, ನಾನು ಇಷ್ಟು ವೈಟಾಗಿದ್ದೀನಿ. ಹೋಗಿ ಬಂದ ಎಲ್ಲ ವೈಟ್ ಮಾಡಿಸ್ಕೊಂಡು ಬಂದಿದ್ಯಾ? ನಮ್ದೆಲ್ಲ ನ್ಯಾಚುರಲ್ ಬ್ಯೂಟಿ. ಚಿಕ್ಕ ನಾನು ಸೋಪ್ ಹಾಕಲ್ಲ, ಏನಿಲ್ಲ. ನೋಡು ನಾವು ಹಿಂಗೆಲ್ಲ ಹೇಳ್ಬಿಟ್ರೆ ಗಲೀಜ್ ಅಂತಾರೆ ಮೇಲೆ. ನೋಡು, ನಿನ್ನ ಕಲರ್ ನನ್ನ ಕಲರ್ ನೀನು ಮ್ಯಾಚ್ ಮಾಡೋಕ್ಕಾಯ್ತಲ್ಲ. ಹೋಗಿ ಒಂದೆರಡು ಫ್ರೆಂಡ್ಸ್ ನೋಡಿ, ನಂದು ನೋಡು ಮ್ಯಾಚೇ ಆಗಲ್ಲ. ಆ್ಯಕ್ಚುಲಿ ನ್ಯಾಚುರಲ್ ಕಲರ್ ಬಿಕಾಸ್ ಆಫ್ ಮೈ ಡ್ಯಾಡ್ ರೀಸನ್. ನಿಮ್ಮಪ್ಪ ಏನು ಗೋಡೆ ಸುಣ್ಣದ ಕಲರ್ ಇಲ್ಲ? ನಮ್ಮಪ್ಪ 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 ಕೆಂಪುಗೆ ಒಳ್ಳೆ ಎದ್ನಡಿ ಆಪಲ್ ಊಟಿ ಆಪಲ್ ನೋಡಿದಿರಲ್ಲ ಫ್ರೆಂಡ್ಸ್, ಊಟಿ ಆಪಲ್ ಥರ ಇದ್ದಿದ್ದು. ಬಟ್ ಬಡವ ಏನು ಮಾಡೋದು, ಹೋಗ್ತಾ ಅದೇ ಕೇಳಿಸ್ಕೊ ಕಂಪ್ಲೀಟಾಗಿ. ಬಡವ ನಮ್ಮಪ್ಪ ಹೋಗ್ತಾ ಮದುವೆ ಆಯಿತು, ಹೋಗ್ತಾ ಮಕ್ಕಳಾಯಿತು. ಹೆಂಡತಿ ಮಕ್ಳಿಗೋಸ್ಕರ ಸಂಸಾರ ಸಾಕ್ಸೋಕ್ಕೋಸ್ಕರ ಆಟೋ ಡ್ರೈವರ್ ಆಗಿ ದುಡ್ದು ನಮಗೋಸ್ಕರ ಫುಲ್ಲು ಕೆಂಪಗಿರೋ ಮಾದೇವಪ್ಪ ಕಪ್ಪಗಾಗಿದ್ರು ಬಿಕಾಸ್ ಆಫ್ ಫ್ಯಾಮಿಲಿಗೋಸ್ಕರ. ಗೊತ್ತಾಯ್ತಾ? ನಮ್ಮಪ್ಪಂದು ಬರ್ತ್ ಕಲರ್ ಈಸ್ ಊಟಿ ಆಪಲ್ ಕಲರ್. ಅಲ್ಲ, ನಿಮ್ಗಳಿಗೋಸ್ಕರ ಹಂಗಾರೆ ನಿಮ್ಮಪ್ಪ ಬಣ್ಣ ಕಳ್ಕೊಂಡ್ರು ಅಂತ ಆಯ್ತು ಬಿಡು. ಹೌದು ಫ್ರೆಂಡ್ಸ್, ಹೇಳ್ತಾರೆ ಬಿಡಿ ಫ್ರೆಂಡ್ಸ್ ಅಷ್ಟೇ. ಅವ್ರಿಗೆ ಒಂಚೂರು ಹೊಟ್ಟೆ ಉರಿ ಕಲರು ನಾನು ಜಾಸ್ತಿ ಇದ್ದೀನಿ. ಆಕ್ಚುಲಿ ಇನ್ನು ನಾನು ಸ್ನಾನ ಮಾಡಿಲ್ಲ. ಇವ್ರು ಬೆಳಗ್ಗೆ ಸ್ನಾನ ಮಾಡಿರೋದು. ನಾನು ಸ್ನಾನ ನೋಡಿ ಮಾಡಿದ್ರೆ ಫ್ರೆಂಡ್ಸ್, ಕಲರ್ ಅಲ್ಲಿ ಇದ್ದೀನಿ. ಭಾನುವಾರ ಆದರೆ ಸಾಕು ಮಾಡಿನೂ ಇನ್ನು ಈ ಕಲರ್ ಅಲ್ಲ. ಅವರು ಮ್ಯಾಚ್ ಮಾಡಕ್ಕೆ ಸ್ನಾನ ಮಾಡಿದ್ರೆ ಅವ್ರ ಜೊತೆ. ಅಂಗಡಿ ಯಾಕಪ್ಪ ಬಾಯಿ ಮುಚ್ಕೊಂಡು ಅಂದರೆ ಮಲಿಕೊಂಡವ್ರು ಇವರು. ಹಲೋ, ಕೇಳಿಸ್ಕೊಳ್ಳಿ ಹಾಗೆ, ಯಾಕೆ ಅಂಗಡಿ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಆಗ್ತಾ ಇಲ್ವಾ? ಇಲ್ಲ ಹಾಕ್ಬೇಕು, ಸಿಗುತ್ತೆ ಬೇರೆ ಕಡೆ ಚಿಕನ್. फ़ोन रिसीव हाँ बोला संजय किधर भी नहीं है वो बुबला में भी नहीं है लोड नहीं है ठीक है ಎಂತ ಮಾಡೋದು ಕಟಿಂಗ್ ಮಾಡ್ಸ್ಕೊಂಡು ಬರ್ತೀನಿ ಬಣ್ಣ ನೋಡಿ ಫ್ರೆಂಡ್ಸ್ ನಮಗೆ ಗಾಡಿ ರಜೆ ಹಾಕೋಕ್ಕೆ ಇಷ್ಟ ಇಲ್ಲ ಯಾಕೆ ಗಾಡಿ ನಡೆದ್ರೆ ನಮ್ಮ ಜೀವನ ನಡೆಯೋದು ಬಟ್ ಈಗ ಲೋಡ್ ಬಂದಿಲ್ಲ ಅಂತ ಅವ್ರೇನೋ ರೀಸನ್ ಹೇಳ್ಬಿಡ್ತಾರೆ ನಮ್ಮ ಕತೆ ಏನು ಹೇಳಿ ನಮಗಂತ ಬೇರೆಯವ್ರ ಹತ್ರ ತೊಗೊಳಕ್ಕಾಗಲ್ಲ ಯಾಕೆ ಅಂತಂದರೆ ನಮ್ಮದು ರೆಗ್ಯುಲರ್ ನಾವೆಲ್ಲಿ ತೊಗೋತೀವಿ ಅಲ್ಲೇ ತೊಗೊಂಡಾಗ ನಮಗೆ ಚಿಕನ್ ಪ್ರೈಸ್ನ ಹೋಲ್ಸೇಲಾಗಿ ಹಾಕ್ಕೊಡ್ತಾರೆ ಏನು ಮಾಡೋದು ಗೊತ್ತಿಲ್ಲ ಈಗ ಅಂಗಡಿ ಹಾಕಲು ಬಂದೆ ಸ್ವಲ್ಪ ಕೆಲಸ ಮುಗಿಸ್ತೀನಿ ಮೇನ್ ಕೆಲಸ ಅಂದರೆ ಬಟ್ಟೆ ಮಡಚಬೇಕು ಮಡಚಿ ಸಿಗ್ತೀನಿ ನೋಡಿ ಹಂಗೆ ಇವರು ಹುಟ್ಟು ಓದೋ ಹುಟ್ಟು ಇದು ನೋಡಿ ನೀವು ಹೇಳಿ ಫ್ರೆಂಡ್ಸ್ ಇದು ಓದೋ ಊಟ ಮೇನ್ ಯಾಕಮ್ಮ ನಾನು ತಪ್ಪಾಗಿ ಹೇಳ್ತೀನಲ್ಲ ಜನ ಹೇಳ್ತಾರೆ ನೀನು ಓದ್ತಿರೋದು ಕರೆಕ್ಟಾ ಇಲ್ವಾ
ಅಲ್ಲ ನಾನು ಹೊಟ್ಟೆ ಅಂತ ಮಗಿರೋದು ಮಮ್ಮಿ ಏನು ತಗೊಟ್ಟೆ ನಾವು ಹೇಳ್ತೀವಿ ಎಲ್ಲ ನನಗೆ ಇಷ್ಟೊತ್ತವರೆಗೂ ಚೆನ್ನಾಗಿದ್ದಲ್ಲ ಇಷ್ಟೊತ್ತಿಗೂ ಚೆನ್ನಾಗಿದೆ ನಿಮಗೂ ಗೊತ್ತಾ ನಮ್ಮ ಪೇನು ಇಷ್ಟೊತ್ತವರೆಗೂ ಮತ್ತೆ ಹೇಳೇ ಇಲ್ಲ ಮಮ್ಮಿ ಅದ್ರಲ್ಲಿ ಇದ್ದಿದ್ದೆ ಚೂರು ಅದ್ರಲ್ಲಿ ಇದ್ದಿದ್ದೆ ಇಷ್ಟ ದೊಡ್ಡ ದಪ್ಪದು ನೋಡಿ ಫ್ರೆಂಡ್ಸ್ ಹೋಟ್ಲಿಗೋಸ್ಕರ ತರಿಸ್ತೆ ಸಲಾಡ್ ಮಾಡೋಕ್ಕೆ ಬಟ್ ಹೋಟ್ಲೇ ಹಾಕಲ್ವಂತೆ ಇನ್ನೇನು ಕತೆ ನಾಳೆ ಗ್ಲಾಸೇ ತೊಗೊಂಡು ಏನು ಮಾಡ್ತಾ ಇದ್ದೀರಾ? ನಮ್ಮ ಯಜಮಾನ್ರಿಗೆ ಬ್ಲ್ಯಾಕ್ ಕಾಫಿ ಅಂತ ಬೇಕು ಅಂತ ಅಂದರು ಅದಕ್ಕೆ ಮಾಡ್ಕೊಡ್ತಾ ಇದ್ದೀನಿ. ಹೆಂಗೆ ಮಾಡೋದು? ಅದಾ ನೋಡಿ ಇದನ್ನ ಇದು ಐಡಿದು ಫಿಲ್ಟರ್ ಕಾಫಿ ಅಂತ ಇದೆ. ಇದನ್ನು ತೆಗೆಯೋದು ಓಪನ್ ಮಾಡೋದು ಹಿಂಗೆ ಹಾಕೋದು ಹಿಂಗೇನಾ ಹಿಂಗೇನಾ ಅಂತೆ ಹಿಂಗೆ ಹಾಕ್ಬಿಟ್ಟು ಆಮೇಲೆ ಬಿಸಿನೀರು ತೊಗೊಂಡು ಒಯ್ಯೋದು ಒಯ್ದ್ಮೇಲೆ ತಗೊಳ್ಳಿ ಅಂತ ಕೊಡೋದು. ಆಯ್ತು ಆಯಿತು ಸಮಾಧಾನ ಆಯಿತು. ಹಿಂಗೆ ಏನು ಡ್ರಾಮಾ ಹಿಂಗೆ ಹೆಂಗೆ ಹೆಂಗೆ ಮಾದೇವನ್ ಮಗಳೇ ಮಾಡಿ ಮತ್ತೆ ನೋಡಿದ್ರ ಫ್ರೆಂಡ್ಸ್ ಇವ್ರು ಹೆಂಗೆ ಮಾತಾಡ್ತಾರಂತ. ಏನಾಗ್ತಾ ಇದ್ದೀರಾ ಈಗ ಫ್ರೆಂಡ್ಸ್? ನಂದು ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಲಾಜಿಕಲ್ ಒಂದು ಸಮ್ ಇತ್ತು. ನಾನು ಅದನ್ನು ಮಾಡಿ ಸಾಕಾಯಿತು. ಇವ್ರು ಫೋನಲ್ಲಿ ಅದೇನೇನೋ ಕ್ಯಾಲ್ಕುಲೇಟ್ ಮಾಡಿದ್ರು ಬಂದೈತೆ ಆನ್ಸರ್. ಸಮ್ ಮಾಡಿದ್ರೆ ನನಗೆ ಪ್ರೂವ್ ಆಗುತ್ತೆ. ಕುಮಾರ್ ಅವ್ರ ಮಗ ಕುಮಾರ್ ಅವ್ರು ಹೇಳ್ಕೊಟ್ಟಿದ್ದಾರೆ ಕರೆಕ್ಟ್. ನೀನು ಮಾಡು ಫಸ್ಟ್ ನೀನು ಮಾಡಿ ಇಟ್ಟಿರು ಆ ಕಡೆ ಇದೇ ಸೇಮ್ ಹಂಗೆ ಬರೀ ಇವ್ರಲ್ಲಿ ಯಾರು ಮಾಡ್ತಾರೆ ಅಂತ ನೋಡ್ಬಿಟ್ಟು ಯಾರು ಕಡೆ ನಾನು ನಿನಗೆ ಹಾಕೊಟ್ಟಿರೋದು. ನೀನು ಬಂದ್ರೆ ನನಗೆ ಹಾಕೊಡ್ಬೇಕು. ನಿನಗೆ ಬರ್ದೆ ನಾನು ಹೇಳಿದ್ನ ನಮ್ಮಪ್ಪ ಬೆಲ್ಟಲ್ಲಿ ಹೊಡೆದು ಹೇಳ್ಕೊಡ್ತಾರೆ. ನೀನು ಈಗ ಲೆಕ್ಕ ಹಾಕೊಡ್ತೀನಿ ಅಂದ್ರೆ ಆ ಲೆಕ್ಕ ನಿನಗೆ ಬರಬೇಕು. ಆಮೇಲೆ ನನಗೆ ಹೇಳ್ಬೇಕು ಇದನ್ನ ಮಾಡಿ ನೋಡು ಅಂತ. ನೀನು ಬರ್ದೆ ನೀನು ಯಾವ ತೋರಂಗೆ ಅಂತ ನಮ್ಗೆ ಕೆಲಸ ಕೊಟ್ಟು ದೊಡ್ಡ ಬುಕ್ಕು ಗಿರಿ ಕಾಫಿ ಏನು ಬಂದ್ರೆ ಚೋಳಂಡಿ ಅಂದ್ರೆ ಏನು ಅಂತ ಏನು ತೋಳಂಡಿ ತಮಿಳವ್ರು ನಮಗೆ ಓನಿ ತಮಿಳವ್ರ. ನೋಡಿ ಫ್ರೆಂಡ್ಸ್ ಟೈಮ್ 6 ಗಂಟೆ. ಒಂದು ಭಾನುವಾರ ಹೇಗೆ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ನಿದ್ದೆನೂ ಆಯಿತು, ಊಟ ಆಯಿತು, ರೆಸ್ಟ್ ಆಯಿತು. ಇವತ್ತು ಅಂಗಡಿ ಹಾಕ್ತಿಲ್ವಲ್ಲ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಅವಿನೂ ಮತ್ತು ಸ್ಕಂದ ಸ್ಲಿಪ್ಪರ್ ತಂದಿದ್ವಲ್ವ ನೆನ್ನೆ, ಶೂ ತಂದಿದ್ವಲ್ಲ, ಶೂ ಮತ್ತು ಸ್ಲಿಪ್ಪರ್ ಇಷ್ಟ ಆಯಿತು, ಶೂ ಇಷ್ಟ ಆಗಿಲ್ಲ ಅವಿಗೆ. ಅದನ್ನು ಚೇಂಜ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಮತ್ತು ಹೇರ್ ಕಟ್ಟಿಂಗ್ ಹೋಗಿದ್ದಾರೆ. ಹೆಂಗೂ ಶಾಪ್ ಹಾಕಿಲ್ಲ, ಫ್ರೀ ಇದ್ದೀನಿ ಅಂದ್ಬಿಟ್ಟು ಇವತ್ತೇ ಮಾಡಿಸ್ಬಿಡ್ತೀನಿ ಅಂತ. ಇನ್ನು ನಾವೇನಿದ್ರು ಭಾನುವಾರಕ್ಕೋಸ್ಕರ ವೆಯ್ಟ್ ಮಾಡಬೇಕು. ವಾರ ಪೂರ್ತಿ ಹಾಗೆ ಇರ್ತೀವಿ. ಭಾನುವಾರ ಆದರೆ ಫ್ರೀ ಇರುತ್ತೆ ಬೆಳಗ್ಗೆಯಿಂದ ಸಂಜೆ. ಇನ್ನು ಸಂಜೆ ಆದರೆ ಶಾಪ್ ನಾರ್ಮಲ್ಲು. ಹೆಂಗೂ ಶಾಪ್ ಆಗ್ತಾಯಿಲ್ಲ, ಇರೋ ಹೋಗ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೋದರು. ಈಗ ನಾನು ಅಷ್ಟೇ ಬಟ್ಟೆ ಮರ್ಚಿಟ್ಬಿಟ್ಟು ಅಂಗಡಿಗೆ ಹೋಗಬೇಕು. ಯಾಕೆ ಅಂದರೆ 1-2 ಸ್ಯಾರಿ ತೊಗೋಬೇಕಿತ್ತು, ಅದಕ್ಕೆ ಹೋಗ್ತೀನಿ. 6 ಗಂಟೆ ಅವಿ ಬರ್ತೀನಿ ಕೆಳಗಡೆ ಬಾ ಅಂತ ಅಂದವ್ರೆ. ಬಂದಾಗ ಹೋಗ್ತೀನಿ, ಬಟ್ಟೆ ಮಾಡಿಸ್ಬಿಟ್ಟು ಸಿಗ್ತೀನಿ. ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ನಾನು ಸ್ಟಿಕ್ಕರ್ ಇಟ್ಕೊಂಡಿಲ್ಲ, ಮಾಡ್ಕೊಳ್ತು. ದುಡಿಯೋಗೆ ಹೋಗೋಣ ಅಂತ ದುಡಿಯೋಗೆ ಹೋಗ್ಬಿಟ್ಟು ನೋಡೋಣ ಆಮೇಲೆ. ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಡ್ರೆಸ್ ಯಾವುದನ್ನು ತೊಗೊಳ್ಳೋದು ಅಂತ ಥಿಂಕಿಂಗ್. ಪಿಸ್ತಾ ಕಲರ್ ಅದು. ಫ್ರೆಂಡ್ಸ್ ಇವಾಗ ನಾವು ಜೂಡಿಯೋಗೆ ಹೋಗ್ತಾ ಇದ್ವಿ. ಇಲ್ಲಿ ಸ್ವಲ್ಪ ನಮಗೆ ಬೇಕಾಗಿರೋ ಕಲರ್ ಸಿಕ್ತಿಲ್ಲ, ಸೊ ಅಲ್ಲಿಗೆ ಒಂದ್ಸಲ ಹೋಗಿ ನೋಡ್ಕೊಂಬೇಡ ಅಂತ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಸುಮ್ಮನೆ ಇರೋ ಬೆಚ್ ಮಾಡಬೇಡ. ಸ್ವಲ್ಪ ಅವ್ರು ಡ್ರೆಸ್ ಮಾಡಿರೋದು ಓಕೆ ಫ್ರೆಂಡ್ಸ್, ಈಗ ಎಲ್ಲ ಸುತ್ತಾಡಿಕೊಂಡು ಸುಸ್ತು ಮಾಡಿಕೊಂಡು ಬರುತ್ತೆ. ಫುಲ್ ಟೈರ್ಡ್ ಆಗೋಗಿದೆ ಫ್ರೆಂಡ್ಸ್. ಏನೋ ಒಂದು ಗ್ರೀನ್ ಕಲರ್ ಡ್ರೆಸ್ ಬೇಕು ಅಂತ ಸರ್ಚ್ ಮಾಡಿ ಸುಸ್ತೇ ಆಗೋಯ್ತು. ಈಗ ಅದಕ್ಕೆ ಯಾವುದೋ ಒಂದು ಸೆಲೆಕ್ಟ್ ಆಯಿತು. ಫೈನಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಯಾವುದೋ ಒಂದು ಸಿಕ್ತು ಸದ್ಯಕ್ಕೆ ಅಂತ ತೊಗೊಂಡು ಬಂದಿದ್ದೀವಿ. ಮತ್ತು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಿಮಗೆ ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.